ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋ ಪರಿಸ್ಥಿತಿ ಬಂದು ಬಹಳ ದಿನಗಳಾಯಿತು, ವರ್ಷಗಳಾಯಿತು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಶತ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿಸಿಎಂ ಶತ ಪ್ರಯತ್ನ ಪಟ್ಟರಂತೆ ಕಾಂಗ್ರೆಸ್ ಶಾಸಕರಿಗೆ ವಿಶೇಷ ಆತಿಥ್ಯ ನೀಡ್ತಾ ಇದ್ದಾರೆ ಡಿಕೆಶಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅನುದಾನ ಸೇರಿದಂತೆ ಶಾಸಕರ ಕೆಲಸ ಮಾಡಿಕೊಡ್ತಾ ಇದ್ದಾರಂತೆ ಡಿಕೆ ಶಿವಕುಮಾರ್. ಮುಂದೆ ನನ್ನ ಜೊತೆ ನಿಲ್ಲಿ ಅಂತ ಶಾಸಕರಿಗೆ ಮನವಿ ಮಾಡ್ತಾ ಇದ್ದಾರಂತೆ. ರಾಜಣ್ಣ ಅವರು ಹೇಳಿದಂತಹ ಮಾತು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಹಲ್ಚಲ್ಗೆ ಕಾರಣ ಆಗಿದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಏನು ರಾಜಣ್ಣ ಅವರು ಒಂದೇ ಒಂದು ಮಾತನ್ನ ಹೇಳಿದ್ರು, ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ, ಅದರ ಪರವಾಗಿ ಮಾತಾಡುವಂತವರು, ವಿರೋಧವಾಗಿ ಮಾತಾಡುವಂತಹ ನಾಯಕರು ಹಲವರು. ಅಸಲಿಗೆ ರಾಜಣ್ಣ ಅವರ ಈ ಮಾತಿಗೆ ಸಿಎಂ ಡಿಸಿಎಂ ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಇದು ಎಷ್ಟರ ಮಟ್ಟಿಗೆ ಸೆನ್ಸೇಷನ್ಗೆ ಕಾರಣ ಆಗಿದೆ, ಬನ್ನಿ ನೋಡ್ಕೊಂಡು ಬರೋಣ ಈ ವರದಿಗೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಭವಿಷ್ಯ, ಮತ್ತೆ ಸಂಚಲನ ಮೂಡಿಸಿದ ಕೆಎನ್ ರಾಜಣ್ಣ. ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಜುಲೈ ಒಂದೇ ತಿಂಗಳು ಮಧ್ಯದಲ್ಲಿಯೇ ಆಗಸ್ಟ್ ಸೆಪ್ಟೆಂಬರ್ ನಂತರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಇದರ ಮಧ್ಯೆ ಕೆಪಿಸಿಸಿ ಕಥಾನಕವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಕೆಎನ್ ರಾಜಣ್ಣ. ಬೆಂಕಿಯಂತ ಭವಿಷ್ಯದ ಬಳಿಕ ಮತ್ತೆ ಕೈ ಕ್ಯಾಪ್ಟನ್ ಕಿಡಿ ಹೊತ್ತಿಸಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ನೋ ಟಾಕ್. ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ನೋ ಟಾಕ್ ಎಂದಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಡಿಸಿಎಂ, ರಾಜಣ್ಣ ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಕೆಲಸದ ವೈಖರಿ ಹಿಡಿದ ಹಠವನ್ನ ಸಾಧಿಸುವಂತದ್ದು, ಮಾಡಿಯೇ ತೀರ್ತೀನಿ ಅನ್ನೋ ಒಂದು ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಕೂಡ ಅವರನ್ನ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನ ಮಾಡಲಿ, ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನ ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಾದ ಬೆಂಗಳೂರಿನ ನಿರ್ಮಾಣ ಮಾಡಲಿ. ಒಕ್ಕಲಿಗರ ಪರಮೋಚ್ಚ ನಾಯಕ ಡಿಕೆ ಶಿವಕುಮಾರ್ ಸಾಹೇಬರು, ನನ್ನ ಕನಸಿನ ಭರವಸೆಯ ನಾಯಕ ಡಿಕೆ ಶಿವಕುಮಾರ್ ಸರ್ ಅವರನ್ನ ಸ್ಮರಿಸ್ತಾ, ಅವ್ರ ಭವಿಷ್ಯ, ಡಿಕೆ ಸಾಹೇಬ್ರ ಭವಿಷ್ಯ ಉಜ್ವಲ ಆಗಬೇಕು, ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವಂತನಲ್ಲಿ ಆಶಿಸ್ತಾ ಭಾಷಣ ಮುಗಿಸ್ತೇನೆ. ಡಿಕೆಶಿ ನಡೆ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಡಿಸಿಎಂ ದೆಹಲಿಗೂ ಹೋಗದೆ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಡಿಕೆಶಿ ಪ್ರತಿ ನಡೆಯನ್ನ ನಾಯಕರು ಗಮನಿಸುತ್ತಿದ್ದಾರೆ. ಬಂಡೆಗೆ ಅಧಿಕಾರ ಕೊಟ್ರೆ ಆಗುವ ಬದಲಾವಣೆಗಳೇನು, ಸಿಎಂ ಸ್ಥಾನ ಸಮರ್ಥವಾಗಿ ನಿಭಾಯಿಸುತ್ತಾರಾ, ಸಿದ್ದು ಬಣದಿಂದ ಎದುರಾಗಬಹುದಾದ ಸವಾಲುಗಳೇನು, ಡಿಕೆ ಶಿವಕುಮಾರ್ ಪರ ಎಷ್ಟು ಶಾಸಕರು ನಿಲ್ಲಬಹುದು, ಪವರ್ ಶೇರಿಂಗ್ ಪರಿಣಾಮಗಳು ಏನು ಅಂತ ಗಮನ ಹರಿಸುತ್ತಿದೆ. ಟಗರುಗೆ ಸಾಥ್ ಕೊಡುತ್ತಿದೆ ಆಪ್ತ ಶಾಸಕರ ಬಳಗ. ಏನು ಆಗಲ್ಲ ರೀ, ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ, ಇದು ಹಂಗೆ ಹೋಗ್ತಾ ಇರ್ತದೆ, ಅವರವರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಬ್ರದರ್, ತಪ್ಪಿರಕಬೇಡಿ, ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂತ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗ್ ಗೊತ್ತಿಲ್ಲ. ಈಗ ರಾಜಣ್ಣ ಅವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು, ಏನ್ ಕ್ರಾಂತಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳ್ಕೊಂಡು ಮಾಡ್ಲಾರ್ದು ನನ್ನ ಅಭಿಪ್ರಾಯ. ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ರಾಜಕಾರಣ ಎಂಬುದು ನಿಂತ ನೀರಲ್ಲ, ಸದಾ ಕಾಲವು ಹರಿಯುವ ನೀರು. ಸಂದರ್ಭಕ್ಕೆ ತಕ್ಕಂತೆ ಘಟನೆಗಳು, ಚಟುವಟಿಕೆಗಳು ನಡೆಯುತ್ತವೆ. ರಾಜಣ್ಣ ನುಡಿದ ಭವಿಷ್ಯ ಸೆಪ್ಟೆಂಬರ್ನಲ್ಲಿ ಸತ್ಯವಾಗುತ್ತಾ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ
ರಾಜ್ಯದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋ ಪರಿಸ್ಥಿತಿ ಬಂದು ಬಹಳ ದಿನಗಳಾಯ್ತು, ವರ್ಷಗಳಾಯ್ತು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಗದ್ದುಗೆ ಏರೋದಕ್ಕೆ ಶತ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿಸಿಎಂ ಶತ ಪ್ರಯತ್ನ ಪಟ್ಟರಂತೆ ಕಾಂಗ್ರೆಸ್ ಶಾಸಕರಿಗೆ ವಿಶೇಷ ಆತಿಥ್ಯ ನೀಡ್ತಾ ಇದ್ದಾರೆ ಡಿಕೆಶಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅನುದಾನ ಸೇರಿದಂತೆ ಶಾಸಕರ ಕೆಲಸ ಮಾಡಿಕೊಡ್ತಾ ಇದ್ದಾರಂತೆ ಡಿಕೆ ಶಿವಕುಮಾರ್. ಮುಂದೆ ನನ್ನ ಜೊತೆ ನಿಲ್ಲಿ ಅಂತ ಶಾಸಕರಿಗೆ ಮನವಿ ಮಾಡ್ತಾ ಇದ್ದಾರಂತೆ. ರಾಜಣ್ಣ ಅವರು ಹೇಳಿದಂತಹ ಮಾತು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಹಲ್ಚಲ್ಗೆ ಕಾರಣ ಆಗಿದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಏನ್ ರಾಜಣ್ಣ ಅವರು ಒಂದೇ ಒಂದು ಮಾತನ್ನ ಹೇಳಿದ್ರು, ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ, ಅದರ ಪರವಾಗಿ ಮಾತಾಡುವಂತವರು, ವಿರೋಧವಾಗಿ ಮಾತಾಡುವಂತಹ ನಾಯಕರು ಹಲವರು. ಅಸಲಿಗೆ ರಾಜಣ್ಣ ಅವರ ಈ ಮಾತಿಗೆ ಸಿಎಂ ಡಿಸಿಎಂ ಅವರ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಇದು ಎಷ್ಟರ ಮಟ್ಟಿಗೆ ಸೆನ್ಸೇಷನ್ಗೆ ಕಾರಣ ಆಗಿದೆ, ಬನ್ನಿ ನೋಡ್ಕೊಂಡ್ ಬರೋಣ ಈ ವರದಿಗೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಭವಿಷ್ಯ ಮತ್ತೆ ಸಂಚಲನ ಮೂಡಿಸಿದ ಕೆಎನ್ ರಾಜಣ್ಣ. ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಜುಲೈ ಒಂದೇ ತಿಂಗಳು ಮಧ್ಯದಲ್ಲಿಯೇ ಆಗಸ್ಟ್ ಸೆಪ್ಟೆಂಬರ್ ನಂತರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಇದರ ಮಧ್ಯೆ ಕೆಪಿಸಿಸಿ ಕಥಾನಕವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಕೆಎನ್ ರಾಜಣ್ಣ. ಬೆಂಕಿಯಂತ ಭವಿಷ್ಯದ ಬಳಿಕ ಮತ್ತೆ ಕೈ ಕ್ಯಾಪ್ಟನ್ ಕಿಡಿ ಹೊತ್ತಿಸಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ನೋ ಟಾಕ್. ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ನೋ ಟಾಕ್ ಎಂದಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಡಿಸಿಎಂ, ರಾಜಣ್ಣ ಏನ್ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಕೆಲಸದ ವೈಖರಿ ಹಿಡಿದ ಹಠವನ್ನ ಸಾಧಿಸುವಂತದ್ದು, ಮಾಡಿಯೇ ತೀರ್ತೀನಿ ಅನ್ನೋ ಹಂಬಲ ಮತ್ತು ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಕೂಡ ಅವರನ್ನ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಥಾನದಲ್ಲಿ ಕೂರಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಹೆಚ್ಚಿನ ಆಶೀರ್ವಾದವನ್ನ ಮಾಡಲಿ, ಅವರು ಈ ನಾಡಿನ ಪ್ರಭುಗಳಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಮುನ್ನಡೆಸಿ ಜಗತ್ತಿಗೆ ಮತ್ತಷ್ಟು ಹೆಚ್ಚು ಶಕ್ತಿದಾಯಕವಾದ ಬೆಂಗಳೂರಿನ ನಿರ್ಮಾಣ ಮಾಡಲಿ. ಒಕ್ಕಲಿಗರ ಪರಮೋಚ್ಚ ನಾಯಕ ಡಿಕೆ ಶಿವಕುಮಾರ್ ಸಾಹೇಬರು, ನನ್ನ ಕನಸಿನ ಭರವಸೆಯ ನಾಯಕ ಡಿಕೆ ಶಿವಕುಮಾರ್ ಸರ್ ಅವರನ್ನ ಸ್ಮರಿಸ್ತಾ, ಅವ್ರ ಭವಿಷ್ಯ, ಡಿಕೆ ಸಾಹೇಬ್ರ ಭವಿಷ್ಯ ಉಜ್ವಲ ಆಗಬೇಕು, ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವಂತನಲ್ಲಿ ಆಶಿಸ್ತಾ ಭಾಷಣ ಮುಗಿಸ್ತಾರೆ. ಡಿಕೆಶಿ ನಡೆ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಡಿಸಿಎಂ ದೆಹಲಿಗೂ ಹೋಗದೆ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಡಿಕೆಶಿ ಪ್ರತಿ ನಡೆಯನ್ನ ನಾಯಕರು ಗಮನಿಸುತ್ತಿದ್ದಾರೆ. ಬಂಡೆಗೆ ಅಧಿಕಾರ ಕೊಟ್ರೆ ಆಗುವ ಬದಲಾವಣೆಗಳೇನು, ಸಿಎಂ ಸ್ಥಾನ ಸಮರ್ಥವಾಗಿ ನಿಭಾಯಿಸುತ್ತಾರಾ, ಸಿದ್ದು ಬಣದಿಂದ ಎದುರಾಗಬಹುದಾದ ಸವಾಲುಗಳೇನು, ಡಿಕೆ ಶಿವಕುಮಾರ್ ಪರ ಎಷ್ಟು ಶಾಸಕರು ನಿಲ್ಲಬಹುದು, ಪವರ್ ಶೇರಿಂಗ್ ಪರಿಣಾಮಗಳು ಏನು ಅಂತ ಗಮನ ಹರಿಸುತ್ತಿದೆ. ಟಗರುಗೆ ಸಾಥ್ ಕೊಡುತ್ತಿದೆ ಆಪ್ತ ಶಾಸಕರ ಬಳಗ. ಏನು ಆಗಲ್ಲ ರೀ, ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ, ಇದು ಹಂಗೆ ಹೋಗ್ತಾ ಇರ್ತದೆ, ಅವರವರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಬ್ರದರ್, ತಪ್ಪುಕಬೇಡಿ, ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂತ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗ್ ಗೊತ್ತಿಲ್ಲ. ಈಗ ರಾಜಣ್ಣ ಅವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು, ಏನ್ ಕ್ರಾಂತಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳಕೊಂಡು ಮಾಡ್ಲಾರ್ದು ನನ್ನ ಅಭಿಪ್ರಾಯ. ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ರಾಜಕಾರಣ ಎಂಬುದು ನಿಂತ ನೀರಲ್ಲ, ಸದಾ ಕಾಲವು ಹರಿಯುವ ನೀರು. ಸಂದರ್ಭಕ್ಕೆ ತಕ್ಕಂತೆ ಘಟನೆಗಳು, ಚಟುವಟಿಕೆಗಳು ನಡೆಯುತ್ತವೆ. ರಾಜಣ್ಣ ನುಡಿದ ಭವಿಷ್ಯ ಸೆಪ್ಟೆಂಬರ್ನಲ್ಲಿ ಸತ್ಯವಾಗುತ್ತಾ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.